ನಾವು ಈ ಶೂಟಿಂಗ್ಗೋಸ್ಕರ ಕಾರ್ಪೊರೇಷನ್ ಇಂದ ಎಲೆಕ್ಟ್ರಿಕ್ ಲೈನ್ ಪವರು ಅಲ್ಲಿ ಟ್ಯಾಪ್ ಮಾಡ್ಬಿಟ್ಟು ಯಾರನ್ನೋ ಹಿಡಿದು ಏನೋ ಮಾಡಿ ಟ್ಯಾಪ್ ಮಾಡ್ಬಿಟ್ಟು ಅಲ್ಲಿಂದ ನಾನೇ ಎಲ್ಲ ಮಾಡಿದ್ದು ತಂದು ಬಿಟ್ಟಿದ್ದಾನೆ ಇಲ್ಲಿ. ನಮ್ಮ ದ್ವಾರಕೀಶ್ ಮೊದಲೇ ಒಂದು ಕನಸು ಕಟ್ಟಿದ್ದ. ಏನು ಅಂದರೆ ಅವನು ಮೇಯರ್ ಆದಮೇಲೆ ಅವನ್ನ ಆನೆ ಮೇಲೆ ಕೂರಿಸಿ ಅವನು ಎಲ್ಲಿ ನಮ್ಮ ಮನೆ ಇದೆ ಇಟ್ಟಿಗೆಗೂಡು, ಅದು ನಮ್ಮ ದ್ವಾರಕೀಶ್ ಅವ್ರ ಮನೆ ಇಟ್ಟಿಗೆಗೂಡು, ಆ ಇಟ್ಟಿಗೆಗೂಡಲ್ಲಿ ಆನೆ ಮೇಲೆ ರಾಜ್ಕುಮಾರ್ನ ಕೂಡಿಸಿ ಮೆರವಣಿಗೆ. ಇನ್ನೊಂದು ಯೋಚನೆ ಮಾಡ್ದ ನಮ್ಮ ದ್ವಾರಕೀಶ್. ಇದು ದ್ವಾರಕೀಶ್ ಐಡಿಯಾ ಇದು. ಏನಂತ ಹೇಳಿದ್ರೆ MG ರಾಮಚಂದ್ರನ್ನು ಸರೋಜಾದೇವಿಯವರು ಒಂದು ಹಾಡು, ಡ್ಯೂಯೆಟ್ ಹಾಡು, ವಿಲನ್ನ ಕಂಡುಹಿಡಿಬೇಕು, ಅದಕ್ಕೋಸ್ಕರ ಒಂದು ಹಾಡು. ಅದು ತಮಿಳಲ್ಲಿ ಆ ಹಾಡು ತುಂಬ ಅದ್ಧೂರಿಯಾಗಿದೆ, ಅದು ತಮಿಳಲ್ಲಿ ಚೆನ್ನಾಗಿತ್ತು. ಆ ಥರದ್ದು ಈ ವಿಲನ್ ಜೊತೆ ಕಂಡುಹಿಡಿಬೇಕು ಅಲ್ಲ, ಅದಕ್ಕೋಸ್ಕರ ಇವರಿಬ್ರು ಕುಡ್ದು ಹೀರೋ ಅಂಡ್ ಹೀರೋಯಿನ್ ಆಡಲಡ ಪಾಡಲಗೆಟ್ಟೆ ಅಂತ ಅದು MGR ಅವ್ರು ಮಾಡಿದ್ದು ಹಾಡು. ಅವತ್ತು ಸೂಪರ್ ಹಿಟ್ ಹಾಡೋದು, ಕುಡಿದು ಬಿಟ್ಟು ಆಕ್ಟಿಂಗ್ ತರ. ಯಾಕಂದ್ರೆ MGR ಅವ್ರು ಕುಡ್ದಿದ್ದಾನೆ ಅವತ್ತು ತೋರಿಸಿಲ್ಲ ಆನ್ ಸ್ಕ್ರೀನ್. ಸೊ ಇಲ್ಲೂ ಕೂಡ ಆನ್ ಸ್ಕ್ರೀನ್ ಕುಡ್ದಂಗೆ ಆಕ್ಟಿಂಗ್ ಇಲ್ಲಿ ರಾಜ್ಕುಮಾರನು ಭಾರತಿ ಅವರು ತುಂಬಾ ಚೆನ್ನಾಗಿ ಬಂತು ಹಾಡು, ಸೂಪರ್ ಹಿಟ್ ಹಾಡೋದು. ಸೊ ಈ ತರ ಮೇಯರ್ ಮುತ್ತಂಡಲ್ಲಿ ಆ ಹಾಡುಗಳು ಕೂಡ ಅಷ್ಟೇ. ಇನ್ನೊಂದು ಹಾಡು ಏನಂದ್ರೆ ಎಲ್ಲಾನು ಕೂಡ ಜನಗಳೆಲ್ಲಾನು ಸೇರ್ಕೊಂಡಿದ್ದಾನೆ ಉದ್ಧಾರ ಮಾಡಬೇಕಲ್ಲ, ಕ್ಲೀನಿಂಗು ಅದು ಮಾಡೋಕ್ಕೋಸ್ಕರ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮುಂಚೆ ಇದನ್ನು ಮಾಡ್ತಾರೆ. ಭಾಳ ಚೆನ್ನಾಗಿದೆ ಹಾಡು. ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಆ ಥರ ಈ ಹಾಡು ಇದ್ರಲ್ಲಿ ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಬೀದಿ ಗುಡಿಸ್ತಾರೆ ನೋಡಿ, ಆ ಥರ ಗುಡಿಸೋದು, ಕಸ ಗುಡಿಸೋದು, ಈ ಥರದ್ದು ಹಾಡೋದು. ಸೊ ಏನಂದರೆ ಕಾರ್ಪೊರೇಷನ್ ಅದಕ್ಕೆ ಜನಗಳೆಲ್ಲಾನು ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ. ಸೊ ಇವನು ಎಲ್ರಿಗೂ ಇಷ್ಟ ಆಗಿ ಇವನ್ನ ಕಾರ್ಪೊರೇಷನ್ ಎಲೆಕ್ಷನ್ ನಿಲ್ಲಿಸ್ತಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಇವನು ಎಲ್ಲರೂ ಜನಸೇವೆ ಎಲ್ಲ ಮಾಡಿರೋದ್ರಿಂದ ಕಾರ್ಪೊರೇಷನ್ ಎಲೆಕ್ಷನ್ಲಿ ಗೆದ್ದು ಬಿಡ್ತಾನೆ. ಮಾಮೂಲಿಯಾಗಿ ಹಳ್ಳಿಯಿಂದ ಹೋದವನು ಇರೋಕ್ಕೆ ಜಾಗ ಇಲ್ಲದೆ, ಅದ್ರಲ್ಲಿ ಭಾಳ ಮುಖ್ಯವಾದ ಇನ್ನೊಂದು ಜಾಗ ಯಾವುದು ಅಂತ ಹೇಳಿದ್ರೆ ಬೆಂಗಳೂರಿಗೆ ಬರ್ತಾನೆ, ಎಲ್ಲೂ ಜಾಗ ಇರಲ್ಲ. ಎಲ್ಲೂ ಜಾಗ ಇಲ್ಲದಾಗ ಇವನು ಏನು ಮಾಡ್ತಾನೆ, ಕೊನೆಗೆ ಬೇರೆ ವಿಧಿನೇ ಇಲ್ವಲ್ಲ, ಮಲ್ಕೊಳ್ಳೋಕೆ ಜಾಗ ಬೇಕು ಅಂತ ಕಾರ್ಪೊರೇಷನ್ ಎದುರುಗಡೆ ಕೆಂಪೇಗೌಡ ಸ್ಟ್ಯಾಚ್ಯೂ ಇರುತ್ತೆ, ಕೆಂಪೇಗೌಡ ಸ್ಟ್ಯಾಚ್ಯೂ ಕೆಳಗಡೆ ಮಲ್ಕೊಂಡ್ಬಿಡ್ತಾನೆ. ಆವಾಗ ಪೊಲೀಸ್ ತಂದು ಬರ್ತಾನೆ, ಬಂದು ಇವನು ಎಬ್ಬಿಸ್ತಾನೆ. ಎಬ್ಬಿಸಿ ಇಲ್ಲ ಮಲ್ಕೊ ಕೊಡ್ದು ಎದ್ದೋಗು ಅಂತ ಹೇಳ್ತಾನೆ. ನಾವು ಈ ಶೂಟಿಂಗ್ಗೋಸ್ಕರ ಕಾರ್ಪೊರೇಷನ್ ಇಂದ ಎಲೆಕ್ಟ್ರಿಕ್ ಲೈನ್ ಪವರು ಅಲ್ಲಿ ಟ್ಯಾಪ್ ಮಾಡ್ಬಿಟ್ಟು ಯಾರನ್ನೋ ಹಿಡಿದು ಏನೋ ಮಾಡಿ ಟ್ಯಾಪ್ ಮಾಡ್ಬಿಟ್ಟು ಅಲ್ಲಿಂದ ನಾನೇ ಎಲ್ಲ ಮಾಡಿದ್ದು ತಂದು ಬಿಟ್ಟಿದ್ದಾನೆ ಇಲ್ಲಿ. ಅನ್ಅಥರೈಸ್ಡ್. ಸೊ ರಾಜ್ಕುಮಾರ್ ಶೂಟಿಂಗ್ ಅಲ್ವಾ, ಸೊ ಅಲ್ಲಿ ಬಂದು ಇಲ್ಲಿ ಮಲಗಿರ್ತಾರೆ, ಪೊಲೀಸ್ ತಂದು ಒಂದು ಎಪ್ಸೋದು ಕಳಿಸೋದು. ಬೆಂಗಳೂರು ಕಟ್ಟದ ಅವ್ನು ಕೆಂಪೇಗೌಡನ್ಗೆ ಜಾಗದಲ್ಲೇನೆ ಮಲ್ಕೊಳಕ್ ಒಬ್ಬನಿಗೆ ಜಾಗ ಇಲ್ಲ. ದಟ್ಸ್ ದಿ ಎಸೆನ್ಸ್ ಆಫ್ ದಿ ಸೀನ್. ಸೊ ಅಲ್ಲಿಂದ ಓಡಿಸ್ತಾರೆ. ಅದು ಪರ್ಮಿಷನ್ ಏನಿಲ್ಲ ಅಲ್ಲಿ ಯಾವುದೋ ಇಂಜಿನಿಯರ್ ಯಾರನ್ನೋ ನೋಡಿದ್ವು, ಅವ್ರು ಕೊಟ್ಟರು. ಇಂಜಿನಿಯರ್ ಕೊಟ್ಟರು ಅಲ್ವೋ, ಆ ಲೈನ್ ಮ್ಯಾನ್ ಕೊಟ್ಟರು. ನಾನೇ ಇದ್ದೆ ತಾನೆ. ನಾನು ಅವಾಗ ಪ್ರೊಡಕ್ಷನ್ ನೋಡ್ಕೋತಾ ಇದ್ದೆ, ಎಕ್ಸಿಕ್ಯೂಟಿವ್ ಇದು, ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್ ಕೂಡ. ಒಂದು ಐ ಥಿಂಕ್ ಇದು ಒಂದು ಮೇ ಬಿ 2 hours 3 hours ಅಲ್ಲಿ ಮಾಡ್ಬಿಟ್ಟು. ಅವ್ರು ಪ್ರಕಾಶ್ ಅಂತ ಕ್ಯಾಮ್ರಾಮನ್ನು, ಅವನು ತುಂಬ ಗರಡರೇಖೆ ಮಾಡಿದ್ನಲ್ಲ, ಡೈರೆಕ್ಟ್ ಮಾಡಿದ್ನಲ್ಲ, ಅವನೇನೆ ಕ್ಯಾಮ್ರಾಮನ್ನು. ಅವನು ನಮ್ಮ ಸಿದ್ಧಲಿಂಗಯ್ಯನಿಗೆ ಬಂಟ ಗಳಿಸ್ಯ. ಸೊ ಆ ಅದು ಅಷ್ಟೇ, ಅದು ಚೆನ್ನಾಗಾಯಿತು. ಸೊ ಇವೆಲ್ಲ ಒಳ್ಳೆ ಪಾಯಿಂಟ್ ಎಲ್ಲ ಆದಿದ್ದರಿಂದ ನಾವು ಮೇಯರ್ ಮುತ್ತಣ್ಣ ಸೂಪರ್ ಆಗೋಯ್ತು. ಅವನು ಎಲೆಕ್ಷನ್ಲಿ ಗೆದ್ದ ತಕ್ಷಣ ಆಮೇಲೆ ಮೊದಲು ಕಾರ್ಪೊರೇಟರ್ ಗೆದ್ದ, ಆಮೇಲೆ ಮೇಯರ್ ಆದ. ನಮ್ಮ ದ್ವಾರಕೀಶ್ ಮೊದಲೇ ಒಂದು ಕನಸು ಕಟ್ಟಿದ್ದ. ಏನು ಅಂದರೆ ಅವನು ಮೇಯರ್ ಆದಮೇಲೆ ಅವನ್ನ ಆನೆ ಮೇಲೆ ಕೂರಿಸಿ ಅವನು ಎಲ್ಲಿ ನಮ್ಮ ಮನೆ ಇದೆ ಇಟ್ಟಿಗೆಗೂಡು, ಅದು ನಮ್ಮ ದ್ವಾರಕೀಶ್ ಅವ್ರ ಮನೆ ಇಟ್ಟಿಗೆಗೂಡು, ಆ ಇಟ್ಟಿಗೆಗೂಡಲ್ಲಿ ಆನೆ ಮೇಲೆ ರಾಜ್ಕುಮಾರ್ನ ಕೂಡಿಸಿ ಮೆರವಣಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ವಲ್ಲ, ಅದು ಮಾಡಿದ್ವು. ಕೊನೆಗೆ ಆನೆ ತಂದು ರಾಜ್ಕುಮಾರ್ ಸರ್ನ ಮೇಲ್ಗಡೆ ಕೂಡಿಸಿ ಇದು ಬೀದಿಲಿ ಇಟ್ಟಿಗೆಗೂಡ್ಗ ಆ ಬೀದಿಲೆಲ್ಲ ಬಂದು ತಕ್ಕೊಂಡು ಅಲ್ಲೇ ಪಿಕ್ಚರ್ ಎಂಡ್ ಆಗೋದು. ದ್ವಾರಕೀಶ್ ಮನೆ ಮುಂದ್ಗಡೆ ಹೋಗುತ್ತೆ ಅದು. ಯಾಕೆ ಇಟ್ಟಿಗೆಗೂಡು ಇದಿದೆಯಲ್ಲ, ಝೂ ಗಾರ್ಡನ್ ಇದೆಯಲ್ಲ, ಅದ್ರ ಮುಂದ್ಗಡೆ ಬರುತ್ತದು. ಸೊ ಇದು ಒಂದು ಲೈನಲ್ಲಿ ಕತೆ ಇದ್ದಿದ್ದು. ಬರ್ತಾನೆ, ಇದಾಗಿ ಮೇಯರ್ ಆಗ್ತಾನೆ, ಆಮೇಲೆ ಆನೆ ಮೇಲೆ ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಆಯ್ತು, ಪಿಕ್ಚರ್ ಎಂಡ್ ಆಯ್ತು. ಹೇಗಿತ್ತು ಸಿದ್ಧಲಿಂಗಯ್ಯ ಮತ್ತು ರಾಜ್ಕುಮಾರ್ ಅವರ ಒಡನಾಟ? ಕಿರಿಕಿರಿ ಇರೋದು, ಯಾಕಂದ್ರೆ ಆಗಲೇ ಸ್ಟಾರ್ ರಾಜ್ಕುಮಾರ್. ಇಲ್ಲ, ಇದು
ಮೊದಲೆಲ್ಲ ಏನು ನಾನು ನೋಡಿದ ಪ್ರಕಾರದಲ್ಲಿ ಯಾವುದೂ ಕಿರಿಕಿರಿ ಅಂತ ನಮಗೆ ಗೊತ್ತಾಗಲಿಲ್ಲ. ಬಟ್ ಏನಂತ ಹೇಳಿದ್ರೆ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು. ಮೇಯರ್ ಮುತ್ತಣ್ಣ ಆಗಲಿ, ಹಲವಾರು ಚಿತ್ರಗಳು, ಒಂದಲ್ಲ ಎರಡಲ್ಲ. ಸಿದ್ಧಲಿಂಗಯ್ಯನವ್ರ ಜೊತೆ ರಾಜ್ಕುಮಾರ್ ಒಡನಾಟ ನಾನು ತಿಳಿದ ಮಟ್ಟಿಗೆ 6 ಸಿನಿಮಾ ಇರಬೇಕು. 7ನೇ ಸಿನಿಮಾ ದೂರದ ಬೆಟ್ಟ, ಬಂಗಾರದ ಮನುಷ್ಯ ಆದಮೇಲೆ ದೂರದ ಬೆಟ್ಟ. ಒಂದೊಂದು ಟೈಟ್ಲ್ ನಾವು ಇಡ್ತೀವಲ್ಲ ವೀರೇಶ್, ಅದು ಟೈಟ್ಲು ಪಿಕ್ಚರ್ಗೆ ಅನುಕೂಲ ಆಗುತ್ತೆ, ಇನ್ನೊಂದ್ಸತಿ ಬೇರೆ ಕಡೆ ಅನುಕೂಲ ಆಗುತ್ತೆ. ದೂರದ ಬೆಟ್ಟ ಅಂತ ಇಟ್ಟ ತಕ್ಷಣ ರಾಜ್ಕುಮಾರ್ ಭಾರತಿಯವ್ರಿಗೆ ದೂರದ ಬೆಟ್ಟ ಆಯಿತು. ಆಮೇಲೆ ಸಿದ್ಧಲಿಂಗಯ್ಯ ಅಣ್ಣವರು ಕೂಡ ದೂರದ ಬೆಟ್ಟ ಆಗೋಯ್ತು. ಆಮೇಲೆ ಸೇರ್ಲೇ ಇಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅಣ್ಣವರು ಬರ್ತಾನೆ ಆಮೇಲೆ ಅದು ಮಾಡ್ಲಿಲ್ಲ. ಇಲ್ಲ ಇಲ್ಲ ಅಂತ ಅನ್ಸುತ್ತೆ. ಒಟ್ಟಲ್ಲಿ ದೂರದ ಬೆಟ್ಟ ಆಗೋಯ್ತು. ನಂಗೆ ಮೇಯರ್ ಮುತ್ತಣ್ಣದು ಅಲ್ಲಿ ಹೇಗಿತ್ತು ಅಣ್ಣವರು ಸಿದ್ಧಲಿಂಗಯ್ಯ ಅವ್ರದ್ದು? ಅವಾಗ ಏನಿಲ್ಲ, ಇದು ಏನು ಪ್ರಾರಂಭದಲ್ಲೆಲ್ಲ ಹೆಚ್ಚು ಕಮ್ಮಿ ಯಾವ ಕಲಾವಿದರು ಕೂಡ ಯಾವ ನಿರ್ದೇಶಕರಿಗೂ ತೊಂದರೆ ಮಾಡಲ್ಲ ಪ್ರಾರಂಭದಲ್ಲಿ. ಅಥವಾ ಇಲ್ಲ ಇವ್ರಿಗೆ ಅಹಂ ಬರಬೇಕು, ಇಲ್ಲ ಅವ್ರಿಗೆ ಅಹಂ ಬರಬೇಕು. ಅಲ್ಲಿ ಬರದೇ ಇರೋವರೆಗೂ ಎಲ್ಲರೂ ಚೆನ್ನಾಗಿರ್ತಾರೆ. ಇಲ್ಲಿ ನಾನು ತಿಳಿದ ಮಟ್ಟಿಗೆ ಏನೂ ಬರಲಿಲ್ಲ ಅವರಿಬ್ಬರಿಗೂ. ಯಾವುದೋ ಒಂದು ಪೇಪರಲ್ಲಿ ಯಾವುದೋ ಒಂದು ಆರ್ಟಿಕಲ್ ಬಂದಿದ್ದರಿಂದ ಅವತ್ತಿನ ದಿವಸಕ್ಕೆ ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ ಜಗಜ್ಯೋತಿ ಬಸವೇಶ್ವರ ಅಂತ ಒಂದು ಸಿನಿಮಾ. ಆ ಜಗಜ್ಯೋತಿ ಬಸವೇಶ್ವರದಲ್ಲಿ ಒಂದು ಯಾವುದೋ ಒಂದು ಮೂಗಿನ ಪ್ರಕರಣ ಬರುತ್ತೆ. ಗಂಗಾಧರ ಮೊದಲಿಯಾರ್ ಬರ್ತಿದ್ರು. ಗಂಗಾಧರ್ ಮೊದಲಿಯಾರ್ ಅವರು ಬರೆದಿದ್ದು ಅದು ಮೂಗಿನ ಪ್ರಕರಣ. ಬಹುಶಃ ಅದು ಸಿದ್ಧಲಿಂಗಯ್ಯನವ್ರು ಹೇಳಿದ್ರು ಅಂತ ಆಗೋಯ್ತು. ಈ ಸಿನಿಮಾ ಟೈಮ್ ಅಲ್ಲ, ಮೇಯರ್ ಮುತ್ತಣ್ಣ ಟೈಮ್ ಅಲ್ಲ. ಮೇಯರ್ ಮುತ್ತಣ್ಣ ಅಲ್ಲ, ನಂತರ ಇದು ಕೊನೆಗೆ ಬರುವಂಥದ್ದು. ಇದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿದ್ದು ಅಲ್ಲಿಂದ, ಅದೇ ಪಿಕ್ಚರ್. ಆಮೇಲೆ ಆಗಲಿಲ್ಲ, ಸೇರಲಿಲ್ಲ. ಅಲ್ಲಿವರೆಗೂ ಕೂಡ ಎಲ್ಲ ಚಿತ್ರಗಳು ಚೆನ್ನಾಗಿ ಬಂತು. ಒಂದು ಮೇಯರ್ ಮುತ್ತಣ್ಣ ಆಯಿತು. ಮೇಯರ್ ಮುತ್ತಣ್ಣ ಆದಮೇಲೆ ಪುನಃ ಕತೆ ಹುಡ್ಕೋದು ಅಂತ ಆಯಿತು. ಆಮೇಲೆ ಅಲ್ಲ, ದ್ವಾರಕೀಶ್ ಎಷ್ಟು ಬಂತು ಲಾಭ? ಹಿಂಗೆ ಅಂದರೆ ಹೇಳಿದ್ರೆ ಫಿನಿಶಿಂಗ್ ಟಚಲ್ಲಿ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಸೊ ಆ ದುಡ್ಡಿಗೆ ಇವನ ಹತ್ರ ತೊಗೊಂಡ, ಯಾರು ಪಾರಿಜಾತ ಮೂವೀಸ್ ಮುದ್ದು ಕೃಷ್ಣ ಅವ್ರ ಹತ್ರದಿಂದ ದುಡ್ಡು ತೊಗೊಂಡ. ಸೊ ಅಲ್ಲಿ ಅವರು ಒಂದು ಪತ್ರ ಬರೆಸ್ಕೊಟ್ರು, ಸಾಲದ ಪತ್ರ ಥರ. ಏನು ಅಂತ ಹೇಳಿದ್ರೆ ಒಂದು ಎಷ್ಟು 1,65,000 ಏನೋ ಸಾಲ ನಾವು ಕೊಟ್ಟಿರೋದು. ಆಮೇಲೆ ಇದನ್ನು ತೊಗೊಂಡಿದ್ದ. ಆಮೇಲೆ ಕೊನೆಯಲ್ಲಿ ಕೊಡಬೇಕಾಗಿ ಬಂದಾಗ ಪಿಕ್ಚರ್ನ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಬರ್ಕೊಟ್ಟ ದ್ವಾರಕೀಶ್. ನಿನ್ನ ಪಿಕ್ಚರ್ ಕೊಟ್ಟಿದ್ದೀವಿ ಅಂತ ಬರ್ಕೊಟ್ಟಾಗ ಏನು ಮಾಡ್ತು ಅಂದರೆ ರೈಟ್ಸ್ನ ಕೊಟ್ಟಿದ್ದೀವಿ ಅಂತ ಬರ್ಕೊಟ್ಟು. ರೈಟ್ಸ್ನ ಕೊಟ್ಟಿದ್ದು ಅದೇ ಅಂದ್ರೆ ಆವತ್ತಿನ ದಿವಸಕ್ಕೆ ಪರ್ಪಿಚುವಲ್ ರೈಟ್ಸ್ ಅಂತ. 99 years. ಪರ್ಪಿಚುವಲ್ ರೈಟ್ಸ್ ಅಂದರೆ 99 years ಅಂತ ಬರೆದಿರಲಿಲ್ಲ, ಪರ್ಪಿಚುವಲ್ ರೈಟ್ಸ್ ಅಂತ ಬರೆದು. ನಂಗೆ ಗೊತ್ತಿಲ್ಲ, ಅವ್ನು ಸೈನ್ ಮಾಡಿಬಿಟ್ಟು ಬಂದ್ಬಿಟ್ಟ. ಬೆಂಗಳೂರು ಚೆನ್ನೈಗೆ ಬಂದಮೇಲೆ ನನಗೆ ಇದು ಅಗ್ರಿಮೆಂಟು ಸೈನ್ ಮಾಡಿದ್ದೀವಿ ಅಂತ ತೋರಿಸ್ತಾ. ಇದೇನೋ ಹಿಂಗೆ ಸೈನ್ ಮಾಡಿದೆಯಲ್ಲ ಅಂತ. ಯಾಕಂದ್ರೆ ನಂಗೊಂಚೂರು ಇಂಗ್ಲೀಷ್ ಗೊತ್ತು. ಪರ್ಪಿಚುವಲ್ ರೈಟ್ಸ್ ಅಂತ ಇದೆ. ಏನು ಪರ್ಪಿಚುವಲ್ ರೈಟ್ಸ್ ಅಂದ್ರೆ ಏನೋ ರೈಟ್ಸ್ ಕೊಟ್ಟಿರ್ತಾನೆ ಅಂದ. ಅಲ್ಲ ಕಣೋ, ನಿರಂತರವಾಗಿ ಕೊಟ್ಟಂಗೆ ಅದು, ಫಾರ್ ಎವರ್ ಕೊಟ್ಟಂಗೆ ಅಂದ. ಅಯ್ಯೋ ಅಂದ. ಹೌದು ಕೇಳ್ದ, ಹೌದು ಪರ್ಪೆಚುವಲ್ ರೈಟ್ಸ್ ಅಂತ ಕೇಳಿ ನೀ ತಿಳ್ಕೊಬೇಕಾಯ್ತು, ನೀ ಲಾಯರ್ ನೋಡ್ಬೇಕಾಗಿತ್ತು, ಮಾಡೋಕ್ಕಾಯ್ತು ಅಂತ ಹೇಳ್ದ. ಸೊ ಒನ್ಸ್ ಫಾರ್ ಆಲ್ ನಮ್ಗೆ ರೈಟ್ಸ್ ಹೊಟ್ಟಾಯ್ತು. ಏನು ಒಂಚೂರು ದುಡ್ಡು ಬಂತೋ ಅಷ್ಟೇನೆ ಹೊರತು ಮಿಕ್ಕಿದ್ದು ಏನೂ ಬರಲಿಲ್ಲ. ಎಲ್ಲ ಏನೇನು ರೈಟ್ಸ್ ಬರ್ಕೊಟ್ಟಿದ್ರು? ಇಲ್ಲ, ಪರ್ಪೆಚುವಲ್ ರೈಟ್ಸೇ ಎಲ್ಲ ಹೊಟ್ಟಾಯ್ತು. ಅವತ್ತಿನ ದಿವಸಕ್ಕೆ ಅಷ್ಟೇ, ಏರಿಯಾ ವೈಸ್ ಇರಲಿಲ್ಲ. ಇಡೀ ಸಿನಿಮಾ ಕಂಪ್ಲೀಟ್ ಹೊಟ್ಟಾಯ್ತು. ಸೊ ಪರ್ಪೆಚುವಲ್ ರೈಟ್ಸ್ ಹೋಯ್ತು. ಬಟ್ ಒಳ್ಳೆ ಪಿಕ್ಚರ್ ಮಾಡಿದ ಹೆಸರು ಸಿಕ್ತು. ಏನೋ ಮಾಡಿ ಏನು ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ ನನಗೆ. ಲಾಸ್ ಆಗಿದೆ ಹೇಗೆ? ಲಾಸ್ ಆಗಿಲ್ಲ, ಬಂದಿಲ್ಲ ಲಾಭ. ಲಾಸ್ ಇಲ್ಲ, ಲಾಭ ಅಷ್ಟಿಲ್ಲ. ಬಟ್ ಮೇಯರ್ ಮುತ್ತಣ್ಣ ಮಾಡಿದ ಹೆಸರು ಇದೆಯಲ್ಲ, ಅದು ಅದ್ಧೂರಿ. ಅದರಿಂದ ಅವನಿಗೆ ಮೇಲಿಂದ ಮೇಲೆ ಪಿಕ್ಚರ್ ಮಾಡೋಕೆ ಅನುಕೂಲ ಆಗೋಯ್ತು ದ್ವಾರಕೀಶ್ಗೆ.